ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಮತ್ತು ಸಂಪಾದಕರಿಗೆ ಸ್ವಾಗತವನ್ನು ಬಯಸಿ ಇವತ್ತಿನ ದಿನ 22ನೇ ತಾರೀಕು ವಾಗೇಶ್ವರ ಧಾಮ ಅವರು ಇಲ್ಲಿ ಬಂದು ನಮ್ಮ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ಆಶೀರ್ವಚನ ನೀಡಲಿದ್ದು, ಆ ಕಾರ್ಯಕ್ರಮದ ಕುರಿತು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಚವ್ಹಾಣ್ ಅವರು ಪತ್ರಿಕಾ ಪ್ರತಿಜ್ಞೆಯನ್ನು ನಡೆಸಿದ್ದಾರೆ. ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಸಮಾಜದ ಗುರುಗಳಾದಂಥ ಗೋಪಾಲ್ ಮಹಾರಾಜರು, ಅದೇ ರೀತಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಚವ್ಹಾಣ್ ಅವರು, ಮತ್ತು ನಮ್ಮ ಸೇವಾಲಾಲ್ ಉತ್ತರ ನಿರ್ಮಾಣ ಸಮಿತಿ ಉಪಾಧ್ಯಕ್ಷರಾದಂಥ ಚಂದ್ರಶೇಖರ್ ರಾಠೋಡ್ ಅವರು, ಮತ್ತು ಅದೇ ರೀತಿ ಕಾರ್ಯಾಧ್ಯಕ್ಷರಾದಂಥ ರಾಜು ಅಣ್ಣ ಖಂಡಸಾಗಿ ಅವರು, ನಮ್ಮ ರಾಷ್ಟ್ರೀಯ ಬಂಜಾರ ರಾಜ್ಯಾಧ್ಯಕ್ಷೆ ಮಹಿಳೆಯರ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶಾರದಾ ಚವ್ಹಾಣ್ ಅವರು, ಅದೇ ರೀತಿ ಶಾರದಾ ನಾಯ್ಕ್ ಮೇಡಮ್ ಅವರು, ಮತ್ತು ನಮ್ಮ ಸಮಾಜದ ಮುಖಂಡರಾದ ರವಿ ಚವ್ಹಾಣ್, ಸಂಜು ಚವ್ಹಾಣ್, ಈ ರೀತಿ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಮುಂದಿನ ಇದನ್ನು ನಮ್ಮ ಪ್ರಕಾಶ್ ಚವ್ಹಾಣ್ ನಡೆಸ್ಕೊಡ್ತೀವಿ. ನಾಡಿನ ಸಮಸ್ತ ಜನತೆಗೆ ಶಿವಲಾಲ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಇಷ್ಟೇ. ನಮ್ಮ ವಿಜಯಪುರ ನಗರಕ್ಕೆ ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಧೀರೇಂದ್ರ ಶಾಸ್ತ್ರಿ ಶ್ರೀ ಭಾಗೇಶ್ವರ ಧಾಮ ಗುರೂಜಿಯವರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಇಡೀ ಕರ್ನಾಟಕ ಅಲ್ಲ, ನಮ್ಮ ಇಡೀ ಭಾರತ ದೇಶದಿಂದ ಏನು ಬರತಕ್ಕಂಥ ನಮ್ಮ ಎಲ್ಲ ಸಮಾಜದ, ಇದು ಬಂಜಾರ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ನಾವು ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ನಾವು ಬಂದು ಈ ಇಂಥ ದೊಡ್ಡ ಶಕ್ತಿ ನಮ್ಮ ವೀರಾಂಜನೇಯ ಹನುಮಾನ್ ದೇವರದ ಒಂದು ದೊಡ್ಡ ಶಕ್ತಿ ಬರುವಂಗೆ ಅವ್ರು ತಗೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಎಲ್ಲರೂ ಕೂಡ ಸ್ವಾಗತ ಮಾಡಿಕೊಂಡು ಅವ್ರಿಗೆ ಅವ್ರ ಆಶೀರ್ವಚನೆ ತಗೊಂಡು ಅವ್ರ ಆಶೀರ್ವಾದ ಪಡೆದುಕೊಳ್ಳೋಣ. ಅದಕ್ಕೆ ತಮ್ಮೆಲ್ಲರೂ ಬರ್ಬೇಕಂತೇಳಿ ಕಳಕಳಿಯ ವಿನಂತಿ ಮಾಡ್ಕೋತೀನಿ. ಇವತ್ತು ವಿಜಯಪುರ ನಗರಕ್ಕೆ ಅವರು ಇಡೀ ಕರ್ನಾಟಕಕ್ಕೆ ಫಸ್ಟ್ ಬಾರಿ ಅವ್ರು ಬರೋದು. ಅವ್ರು ಬಂದ ಇಂಥ ಒಂದು ಶಿವಲಾಲ್ ಜಯಂತಿಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ವಿಜಯಪುರದಿಂದ ಇಡೀ ಕರ್ನಾಟಕದಿಂದ ಆ ಕಡೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಸರ್, ಗುರೂಜಿ ಅವ್ರಿಗೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತಿದ್ದೀವಿ, ನಾವು ಯೂಟ್ಯೂಬ್ದಾಗ ನೋಡ್ತಿದ್ದೀವಿ, ಇನ್ಸ್ಟಾಗ್ರಾಮ್ದಾಗ ನೋಡ್ತಿದ್ದೀವಿ, ಅಂಥ ಗುರೂಜಿಯವ್ರು ಬರ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಸಂತೋಷ ಆಗ್ತಾ ಇದೆ. ಅಂಥವ್ರು ಆಶೀರ್ವಾದ ಸಿಕ್ತಂದ್ರೆ ನಮಗೆ ಸಮೀಪದಿಂದ ಆಶೀರ್ವಾದ ಸಿಗ್ಲಿಲ್ಲ ಅಂದರೂ ಅವ್ರ ಹತ್ರದಿಂದ ನಾವು ನೋಡಬೇಕು, ಅವ್ರಿಗೆ ನಾವು ಅವ್ರ ಆಶೀರ್ವಾದ ಪಡ್ಕೊಳಕ್ಕೆ ಬರ್ತೀವಿ ಅಂತೇಳಿ ಭಾಳಷ್ಟು ಫೋನ್ ಕಾಲ್ ಬರ್ತಾ ಇದ್ದಾರೆ. ಆದರೂ ನಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಆಗಬೇಕು, ಅವರ ಆಶೀರ್ವಚನ ತಗೊಳ್ಳೋನು, ಅವ್ರ ಆಶೀರ್ವಾದ ತಗೊಂಡು ನಾವು ಆರಾಮಾಗ್ತದೆ ಅಂತೇಳಿ ನಾವು ಒಂದು ಕೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಧೀರೇಂದ್ರ ಶಾಸ್ತ್ರಿ ಭಾಗೇಶ್ವರ ಬಾಬಾವರು ಅವ್ರು ಹೇಳಿದ್ದು ಏನು ಪಾಸ್ ಆಗಲಿ ಇದು ಆಗಲಿ, ನಾವು ಎಲ್ಲರೂ ಯಾವ ಪಾಸ್ VIP ಮುಂದೆ ತಗೊಳ್ಳೋದು ಅಂಥದ್ದು ಯಾವಿಲ್ಲ. ಇದಕ್ಕೆ ಕೆಲವೊಂದು ಇದನ್ನು ಮಾಡ್ತಿರ್ತಾರ, ಅದಕ್ಕೆ ಆ ಥರ ಯಾವಿಲ್ಲ. ಇದು ಎಲ್ಲ ಯಾವುದು ಶುಲ್ಕ ಇಲ್ಲ, ಏನೂ ಇಲ್ಲ, ಟಿಕೆಟ್ ಇಲ್ಲ, ಏನೂ ಇಲ್ಲ, ಎಲ್ಲರಿಗೂ ಸರಿ ಸಮಾನ ಅಲ್ಲಿ ಅವಕಾಶ ಸಿಗುತ್ತದೆ. ಹಾಗೂ ಆಮೇಲೆ ಏನು ರೋಗಿಗಳು ಅದಾರಲ್ಲ ಅವರಿಗೆ ಹೆಚ್ಚಿನ ಮಹತ್ವ ಕೊಡ್ರಿ. ಯಾರ ರೋಗಿಗಳು ಅದಾರ, ಯಾರು ಕಷ್ಟದಾಗ ಅದಾರ ಅಂಥವ್ರಿಗೆ ಮುಂದೆ ನಮಗೆ ಬರಮಾಡಿಕೊಡ್ರಿ. ಅಂಥವ್ರಿಗೆ ಒಂದು ನಮ್ಮ ಆಶೀರ್ವಾದ ಕೊಡ್ತೀನಿ. ಅವರಿಂದ ಅವ್ರಿಗೂ ಒಂದು ಚಲೋ ಆಗ್ತದೆ ಅಂತೇಳಿ ಅವರು ಭಾಗೇಶ್ವರ ಬಾಬಾ ನಮಗೆ ಹೇಳಿದರು. ಅದಕ್ಕೆ ಎಲ್ಲ ಅಂಥವ್ರು ಯಾರ್ಯಾರಿದ್ರಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗಿಯಾದ್ರೆ ನಿಮ್ಮ ಸಮಸ್ಯೆ ಸ್ವಲ್ಪರೇ ಒಂದು ಪರಿಹಾರ ಆಗ್ಬೋದು ಅಂತೇಳಿ ನಮಗೊಂದು ವಿಶ್ವಾಸ ಅದ. ಅದಕ್ಕೆ ಸಮಸ್ತ ನಮ್ಮ ಕರ್ನಾಟಕ ಎಲ್ಲ ಜನತೆಗೆ ಒಂದು ವಿನಂತಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಯಶಸ್ವಿ ಮಾಡೋನು. ಎಲ್ಲರೂ ಯಾರು ಆ ಟೈಮಿಗೆ ದಾಂಧಲಿ ಆಗ್ತದೆ, ಪಬ್ಲಿಕ್ ಜನ ಭಾಳ ಇರ್ತಾರೆ, ಧಕ್ಕಾದುಮ್ಮಿ ಮಾಡೋದು ಬೇಡ. ಎಲ್ಲರೂ ಶಾಂತ ರೀತಿಯಿಂದ ಬರೋದು, ಶಾಂತ ರೀತಿಯಿಂದ ಹೋಗಬೇಕು. ಯಾವ ಅಪಘಾತ ಆಗ್ಲಾರ್ದಂಗೆ ಎಲ್ಲರೂ ಒಂದು ಅದಕ್ಕೆ ಸಹಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೇನೆ. ನಾನು ಪ್ರಕಾಶ್ ಬಾಳು ಚವ್ಹಾಣ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಬರೋದು 10:00 ಅದೇ ಸೋಲಾಪುರಕ್ಕೆ ಬಂದು ಮುಟ್ತಾರೆ ಸರ್. ಸೋಲಾಪುರದಿಂದ ಇಲ್ಲಿ ಬಿಜಾಪುರ ಫ್ಲೈಟಿಗೆ ಹೆಲಿಕಾಪ್ಟರ್ಗೆ ಬರ್ತಾರೆ ಸರ್. ಇಲ್ಲಿ ಬಂದು ಮುಟ್ಟೋದು, ಅವ್ರ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗೋದು 12:00 ಸರ್. 12:00 ಬಂದ ತಕ್ಷಣ
ಬಂಜಾರ ಸರ್ಕಲ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ ಸರ್. ಅಲ್ಲಿ ಪೂಜೆ ಮಾಡ್ಕೊಂಡು ಸೀದಾ ಅಲ್ಲಿನ ಒಂದು ಸಣ್ಣ ಮೆರವಣಿಗೆ, ಅಲ್ಲಿ ಒಂದು ಮೆರವಣಿಗೆ ಮಾಡ್ಕೋತೀವಿ ಸರ್. ಬಂಜಾರ ಸರ್ಕಲ್ದಿಂದ ಈ ವೇದಿಕೆ ಕಾರ್ಯಕ್ರಮ ಏನು ಬುತ್ತಾಳಕೆರೆ ಹತ್ರ ವೇದಿಕೆ ಕಾರ್ಯಕ್ರಮ ಸರ್. ಆ ವೇದಿಕೆ ಕಾರ್ಯಕ್ರಮ ಬುತ್ತಾಳಕೆರೆ ಈಚೆ ಕಡೆ, ಸುಕೂನ್ ಕಾಲೋನಿ ಆಚೆ ಕಡೆ ಸರ್, ನ್ಯೂ BLD ಬ್ಯಾಕ್ ಸೈಡ್ ಸರ್ ಇದು ಸ್ಥಳ ಸರ್. ಅದಕ್ಕೆ ಬಂಜಾರ ಕ್ರಾಸ್ನಿಂದ ಅಲ್ಲಿವರೆಗೆ ಪಾದಯಾತ್ರೆ ನಮ್ಮ ಎಲ್ಲ ತಗೊಂಡು ನಾವೊಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇದೊಂದು ನಿರ್ಧಾರ ಮಾಡಿವಿ ಸರ್. ಅಲ್ಲಿಂದ ಆಶೀರ್ವಚನ ಎಲ್ಲ ಇರೋದು ಬುತ್ತಾಳಕೆರೆ ಕಾರ್ಯಕ್ರಮ ನಾಳೆ ಇಲ್ಲ 22ನೇ ತಾರೀಕು ಸರ್. 22ನೇ ತಾರೀಕು ಶನಿ ರವಿವಾರ ಬೆಳಿಗ್ಗೆ 12:30 ಪ್ರಾರಂಭ ಆಗುತ್ತೆ. ಏನು ಕಾರ್ಯಕ್ರಮ ಏನು ಧಾರ್ಮಿಕ ಕಾರ್ಯಕ್ರಮ ಶಿವಲಾಲ್ ಜಯಂತಿ ಅಂಗವಾಗಿ ಅವರೊಂದು ಧಾರ್ಮಿಕ ಕಾರ್ಯಕ್ರಮ ಆಶೀರ್ವಚನ ಕೊಡ್ತೇನೆ ಅಂತ ಹೇಳಿ ಕೊಡ್ಬೇಕು ನಮ್ಮ ಸಮಾಜಕ್ಕೆ, ಇಡೀ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಆಶೀರ್ವಾದ ಬೇಕು ಅಂಥೇಳಿ ಅವ್ರಿಗೆ ಕರೆಸ್ತಾರೆ. ಎಷ್ಟು ಜನ ಭಾಗವಹಿಸಿದ್ರು? ಸುಮಾರು ನೋಡ್ಬೇಕು ಸರ, ಈಗ ನಾವಂತೂ 1,00,000 ಜನ ಅಂತ ನಾವು ಹಿಂಗೆ 50,000 ಹಿಂಗೇನೋ ನಾವು ತಿಳ್ಕೊಂಡ್ವಿ ಸರ್. ಆದ್ರೆ ಅವ್ರ ಭಕ್ತಾದಿಗಳು ಎಷ್ಟು ಜನ ಅದಾರ ನಾವು ಹೇಳಕ್ಕೆ ಬರಂಗಿಲ್ಲ. ಅಂದ್ರೆ ಎಲ್ಲ ಕಡೆ ಅವ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಭಾಳಷ್ಟು ಜನ ಬರ್ಬೋದು ಅಂತ ನಮಗೆ ಆದ ಸರ್. ನೋಡೋಣ ಸರ್, ಅವ್ರು ಬಂದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಸರ್. ಅದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಎಷ್ಟು ಜನ ಬರ್ತಾರ ಅಂತ ಈಗ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಈಗ ಊಟದ ವ್ಯವಸ್ಥೆ ಇರ್ತದೆ ಸರ್, ನೀರಿನ ವ್ಯವಸ್ಥೆ ಇರ್ತದೆ ಸರ್. ಎಲ್ಲರಿಗೆ ಹೋಗಕ್ಕೆ ಬರೋಕ್ಕೆ ಅನುಕೂಲ. ಸೋಲಾಪುರ ರೋಡ್ ಕಡೆಯಿಂದ ಬಂದವರು, ಹಳಿ ಪಂಡ್ರಪುರ ರೋಡ್ ಕಡೆಯಿಂದ ಬಂದವರು ಪಾರ್ಕಿಂಗ್ ಆ ಸೈಡ್ ಮಾಡಿವಿ ಸರ್. ನಮ್ಮ ಸ್ಟೇಜ್ ಮಂಟಪ ಆಚೆ ಕಡೆ ಸರ್. ಆದರೆ ಈ ಕಡೆ ಅಂದ್ರೆ ಸರ್ ಈಗ ನಾವು ಈಗ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದು ಸರ್. ಒಂದು 4 ರಿಂದ 5 ಲಕ್ಷ ಜನ ನಾವು ಮಾಡ್ಕೊಂಡಿವಿ ಸರ್ ಊಟದ ವ್ಯವಸ್ಥೆ ಸರ್. ಸಂತ ಶಿವಲಾಲ್ ಮಹಾರಾಜರಿಗೆ ನಾನು ಕೋಟಿ ನಮಸ್ಕರಿಸುತ್ತಾ, ನಾನು ನಮ್ಮ ಭಾಷೆಯಲ್ಲಿ ಹೇಳಬೇಕಂತ ಇಚ್ಛೆ ಬಗ್ಗೆ ಅಂದರೆ ಎಲ್ಲರೂ ಕನ್ನಡದಲ್ಲಿ ಎಲ್ಲರೂ ಹೇಳಿದ್ದಾರೆ. ಕೆಲವೊಂದು ಮಂದಿಗೆ ನಮ್ಮ ಭಾಷೆಯಲ್ಲಿ ಹೇಳೋದಂದ್ರೆ ಅರ್ಥ ಆಗ್ತದೆ ಅಂತ ಹೇಳಿ ಮಾರ್ಷೆ बंजारा समाज तांडे नाय कारवारी हसावी नसावी तो निश्चय में राजौरी रामरामी सेज सवारी 22 तारीखेनं एम आई काय आपण प्रकाश चव्हाण राष्ट्रीय बंजारा परिषद राज्याध्यक्ष एक समाजाने ಒಳ್ಳೆ संदेश घेणू मार समाज जागणू मार समाज एक जागे राहणू मार समाज भावना एक राहणू हमार बोली भाषा एक राहणू कनके ताणीना ಈ ಕಾರ್ಯಕ್ರಮ ಮೂಲಕ ಎಮೈ ಕೋರ್ ಸೇದ್ आवचं आपण ಹೆಚ್ಚಿನ संख्ये में तमाम पर विश्वास तांडा से नायक कारभारियों आपण काय सध्या एक बेटा काही भी एक कार्यक्रम करोच होतो वन शे बळताणीवर हातनं आपण बला देणं म्हणून आपण से साथ देणं आपण भियावण काही राजनीति में काही भी भियावणचा काही भी एखादा टप तडी काही भी एके भी समाज ताणीनं एक कार्यक्रम में ಹೆಚ್ಚಿನ संख्ये में ताणीनं आपणच कार्यक्रम केले आयोजक करून सेना आपण पूरे सेना आपण आशीर्वाद देसाविषयी मनावल्याचा आणि शेर सहकार करण्यात आली आपण एक कार्यक्रम यशस्वी करून घेण्यात आली आणि आवाज दाडे में भगवान शेरच घरी में हरोबर रखणू ಹೆಚ್ಚಿನ संख्ये में भेट्या काजली करण्यात आली आपण संस्कृती करण्यात आली वाजा गिजाती तांडे तांडेती माणसं आपण तुला ठाणे पुणे शेरी बसता शे या क्रमलोचं तम शेष गायचं ते युथ मंडळ घेऊन याडीवर ಹೆಚ್ಚಿನ संख्ये पाहून आपण वतीने जाताना दर्शन देणे आता दर्शन मिळाचं जे शे बळताना व बागेश्वर बाबा म्हणतो हनुमान रुपीचं हनुमान दर्शन जीवाचं शे जाताना आपण तांडे नाय कारभारी असावी नसावी शेत मातांना बिहार कार्यक्रम में यशस्वी करून सेमा साधु संत ऋषि मुनि भगत गोपा पूजे में शे लावून करके मारे दिवाते मुसाजू जय शिवाला जय शिवाला जय शिवाला महाराज की जय वीरेंद्र शास्त्री ಅವರಿಗೆ जय वीरेंद्र शास्त्री ಅವರಿಗೆ जय भारत